ಬೆಂಗಳೂರು ದಕ್ಷಿಣ ಲೋಕಸಭೆ ಕ್ಷೇತ್ರದಲ್ಲಿ ಸೌಮ್ಯ ರೆಡ್ಡಿ ಪ್ರಚಾರವನ್ನ ನಡೆಸಿದ್ದಾರೆ. ಬಿರು ಬಿಸಿಲಲ್ಲೂ ಮತಬೇಟೆಗೆ ಇಳಿದಿದ್ದಾರೆ ಕೈ ಅಭ್ಯರ್ಥಿ ಸೌಮ್ಯ ರೆಡ್ಡಿ. ನಾಯಂಡಹಳ್ಳಿಯಲ್ಲಿ ಪ್ರಚಾರ ನಡೆಸ್ತಾ ಇದ್ದಾರೆ. ನಾಯಂಡಹಳ್ಳಿ, ಪಂತ್ರಪಾಳ್ಯ, ಗಂಗೊಂಡನಹಳ್ಳಿ, ಚಂದ್ರಾಲೇಔಟ್ನಲ್ಲಿ ಪ್ರಚಾರ ನಡೆಸಿದ್ರು. ಸೌಮ್ಯ ರೆಡ್ಡಿಗೆ ಶಾಸಕರಾದ ಪ್ರಿಯಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಸಾಥ್ ನೀಡಿದರು. ಸೌಮ್ಯ ರೆಡ್ಡಿ ಪರ ಮತಯಾಚನೆ ಮಾಡುತ್ತಿದ್ದಾರೆ ಅಪ್ಪ ಮಗ. ಪ್ರಿಯಕೃಷ್ಣ ಹಾಗೂ ಎಂ ಕೃಷ್ಣಪ್ಪ ಸೌಮ್ಯ ರೆಡ್ಡಿಗೆ ಪ್ರಚಾರದಲ್ಲಿ ಸಾಥ್ ನೀಡಿದರು. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕೈ ಅಭ್ಯರ್ಥಿಯಾಗಿರುವಂತಹ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ಜೋರಾಗಿ ಮತಯಾಚನೆ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಮೇಡಮ್, ಈಗ ಬಿಸಿಲನ್ನು ಕೂಡ ಲೆಕ್ಕಿಸದೆ ನೀವು ಪ್ರಚಾರದಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಹೇಗಿದೆ ಪ್ರಚಾರ? ಪ್ರಚಾರ ಅದ್ಭುತವಾಗಿದೆ. ಇವತ್ತು ಬೆಳಿಗ್ಗೆ 9:00 ನಾವಿಲ್ಲಿ ನಮ್ಮ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ನಮ್ಮ ಜನಪ್ರಿಯ ಶಾಸಕರಂತ ಶ್ರೀ ಪ್ರಿಯಕೃಷ್ಣ ಅವರ ನೇತೃತ್ವದಲ್ಲಿ ಮತ್ತು ಶ್ರೀ ಕೃಷ್ಣಪ್ಪ ಸರ್ ಮತ್ತು ಎಲ್ಲ ನಮ್ಮ ನಗರ ಪಾಲಿಕೆ ಸದಸ್ಯರು, ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ಕಾರ್ಯಕರ್ತರು ಬಹಳ ಚೆನ್ನಾಗಾಗ್ತಿದೆ. ಸುಮಾರು ಪ್ರತಿಯೊಂದು ವಾರ್ಡು ನಾವು ಕವರ್ ಮಾಡ್ತಾ ಇದ್ದೀವಿ. ಎಲ್ಲಿ ಹೋದರೂ ಸಹ ಜನರು ಹೊರಗಡೆ ಬಂದು ಮಾತಾಡಿಸ್ತಾರೆ, ನಿಮಗೆ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಭಾಳ ವರ್ಷದಿಂದ ಅವರು BJP ಆಶ್ವಾಸನೆಗಳು ಕೇಳಿ ಆ ಸುಳ್ಳು ಭರವಸೆಗಳು ಕೇಳಿ ಜನರಿಗೂ ಸಾಕಾಗಿದೆ. ಅದು ವಿಶೇಷವಾಗಿ ಇಲ್ಲಿ ಬೆಂಗಳೂರು ದಕ್ಷಿಣ ಒಬ್ಬ ಸಂಸದರು 5 ವರ್ಷ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ನಿಮ್ಮನ್ನು ಒಬ್ಬ ಶಾಸಕರಾಗಿ ನೋಡಿದ್ದೀವಿ. ಜನರ ಜೊತೆ ಸ್ಪಂದಿಸ್ತೀರಿ, ಕೈಗೆ ಸಿಗ್ತೀರಿ. ಆಮೇಲೆ ವಿಶೇಷವಾಗಿ ನೀವು ನಮ್ಮ ಧೈರ್ಯದಿಂದ ನೀವು ನಮ್ಮ ಕನ್ನಡಿಗರ ಧ್ವನಿಯಾಗಿರ್ತೀರಿ ಅಂತ ಅವರು ಎಲ್ಲರೂ ಸಹ ಪ್ರತಿಯೊಬ್ಬರು ಅಷ್ಟೇ. ವಿಶೇಷವಾಗಿ ನಾನು ನಮ್ಮ ಇಲ್ಲಿ ಸ್ಥಳೀಯ ಶಾಸಕರಿಗೆ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಮೇಡಮ್, ಈಗ ನೀವು ಹೋಗುವಂತಹ ಜಾಗದಲ್ಲಿ ನಿಮಗೆ ಅಂದ್ರೆ ಸುಮಾರು ಸಂಖ್ಯೆಯಲ್ಲಿ ಮಹಿಳೆಯರೇ ಸಾಥ್ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಅವರು ನಿಮ್ಮಿಂದ ಅಂತ? ನೋಡಿ, ಮಹಿಳೆಯರು ನಾನಾಗಲಿ ನೀವಾಗಲಿ ಎಲ್ಲರೂ ನಾವು 50% ಇದ್ದೀವಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಆದರೆ ನಮ್ಮನ್ನ ಪ್ರತಿನಿಧಿಸೋರು ಬಹಳ ಕಡಿಮೆ. ನಮ್ಮ ಅಸೆಂಬ್ಲಿಯಲ್ಲೂ ನಾವು ನೋಡಿದ್ರೆ ಜಸ್ಟ್ 4% ಇರೋದು, ಪಾರ್ಲಿಮೆಂಟಲ್ಲೂ 12% ಇರೋದು. ಅದೇ ಕಾರಣಕ್ಕೋಸ್ಕರ ನಾವು ಸುಮಾರು 26 ವರ್ಷದಿಂದ ಮಹಿಳಾ ಮೀಸಲಾತಿ, ವಿಮೆನ್ಸ್ ರಿಸರ್ವೇಷನ್ ಬಿಲ್ ನಾವು ಹೋರಾಟ ಮಾಡ್ತಾ ಇದ್ವಿ. ಇನ್ಫ್ಯಾಕ್ಟ್ ಇಡೀ ಬೆಂಗಳೂರಲ್ಲಿ ಏಕೈಕ ಮಹಿಳಾ ಶಾಸಕಿಯಾಗಿ ನಾನು ಕೆಲಸ ಮಾಡಿದ್ದೆ. ನಮ್ಮ ಬೆಂಗಳೂರಿನ ಇತಿಹಾಸದಲ್ಲಿ ಒಬ್ಬರು ಸಹ ಮಹಿಳೆ ಒಬ್ಬ ಸಂಸದರು ಇನ್ನೂ ಇತಿಹಾಸದಲ್ಲಿ ಹೋಗಿಲ್ಲ ಪಾರ್ಲಿಮೆಂಟ್ಗೆ. ಹಾಗಾಗಿ ನಮ್ಮ ಅಭಿಪ್ರಾಯಗಳು ಬೇರೆ ಇರುತ್ತೆ, ನಮ್ಮ ಕಷ್ಟಗಳು ಬೇರೆ ಇರುತ್ತೆ, ನಾವೇನೇನು ಸಮಸ್ಯೆಗಳನ್ನ ಫೇಸ್ ಮಾಡ್ತೀವಿ ಬೇರೆ ಇರುತ್ತೆ. ಹಾಗಾಗಿ ನಮ್ಮನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನೀನು ಗೆದ್ದರೆ ಪ್ರತಿಯೊಬ್ಬ ಮಹಿಳೆ ಗೆದ್ದಂಗೆ. ಚಿಕ್ಕ ಹೆಣ್ಮಕ್ಳೆಲ್ಲ ಬಂದು ತಬ್ಕೋತಾರೆ. ತುಂಬ ಖುಷಿ ಆಗುತ್ತೆ. ನಾನು ನಿಮ್ಮ ಥರ ದೊಡ್ಡವರಾದ್ಮೇಲೆ ನಾನೊಬ್ಬ ಕಾರ್ಪೊರೇಟರ್ ಆಗಬೇಕು, MLA ಆಗಬೇಕು ಅಂತ ಹೇಳ್ತಾರೆ. ಸಂತೋಷ ಆಗುತ್ತೆ. ನಿಮ್ಮನ್ನ ನೋಡಿ ಸೌಮ್ಯ ರೆಡ್ಡಿ ಅವರು ಅಂತ ಗುರುತಿಸ್ತಾರಾ ಅಥವಾ ತಂದೆಯವ್ರನ್ನ ರಾಮಲಿಂಗಾರೆಡ್ಡಿ ಅವರ ಕೆಲಸಗಳಿಂದ ಗುರುತಿಸ್ತಿದ್ದಾರೆ? ಹೇಗೆ ಅನ್ಸುತ್ತೆ ನಿಮಗೀಗ ಹೋಗುವಂತಹ ಜಾಗದಲ್ಲಿ ಸುಮಾರು ಕಡೆಗಳಲ್ಲಿ ನೀವು ಏನು ಪ್ರಚಾರವನ್ನ ಮಾಡ್ತಾ ಇದ್ದೀರಿ? ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಏನು ಹೇಳ್ತೀರಿ ಇಂಥ ಜನ? ಇದು ಟೀಮ್ ವರ್ಕು. ಯಾಕಂದ್ರೆ ಇದು ತುಂಬಾ ದೊಡ್ಡ ಕ್ಷೇತ್ರ. ಇದು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರ, ನಮ್ಮ ಶಾಸಕರ ಪ್ರತಿಯೊಬ್ಬ ಅವರ ಬೆಂಬಲ ಇದೆ, ಅವರ ಆಶೀರ್ವಾದ ಇದೆ. ವಿಶೇಷವಾಗಿ ಎಲ್ಲ ನಮ್ಮ ಮತದಾರರ ವಿಶ್ವಾಸ, ಆಶೀರ್ವಾದನೇ ಈಗ ಇಷ್ಟುವರೆಗೂ ನಮಗೆ ಎಲ್ಲ ಕಡೆ ಬಹಳ ಒಳ್ಳೆ ನಮಗೆ ಸಪೋರ್ಟ್ ಸಿಗ್ತಾ ಇದೆ. 26ನೇ ತಾರೀಕು ಅತಿ ಹೆಚ್ಚು ಮತಗಳಿಂದ ಬಂದು ಜನ ಆಶೀರ್ವಾದ ಮಾಡ್ತಾರೆ ಅಂತ 100% ನಂಬಿಕೆ ಇದೆ. ಸೌಮ್ಯ ರೆಡ್ಡಿ ಅವರ ಮಾತು. ಜೊತೆಗೆ ಪ್ರಿಯಕೃಷ್ಣ ಅವರು ಕೂಡ ಅವರ ಮತ ಪ್ರಚಾರಕ್ಕೆ ಸಾಥನ್ನ ಕೊಡ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ಧಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.